ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಮರುವಾಯಿ ಸುಕ್ಕ ಅಥವಾ ಮೂಳಿ ಸುಕ್ಕ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಇದಕ್ಕೆ ಹುಳಿ, ಬೆಳ್ಳುಳ್ಳಿ, ಚಕ್ಕೆ, ಕಾಳುಮೆಣಸು, ಕೊತ್ತಂಬರಿ ಕಾಳು, ಮೆಂತೆ, ಜೀರಿಗೆ, ಹಾಗೆಯೇ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಇದರ ಜೊತೆಗೆ ಮೆಣಸು, ಇದಿಷ್ಟನ್ನು ಕೂಡ ನಾವೀಗ ಎಣ್ಣೆಯಲ್ಲಿ ಸ್ವಲ್ಪ ಇದನ್ನು ಹುರ್ಕೊಳ್ಬೇಕು. ಸೊ ಗರಂ ಆಗಿ ಇದನ್ನು ಹುರ್ಕೊಂಡ್ರೆ ಪೌಡರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಮೊದಲಿಗೆ ನಾವು ಕೊತ್ತಂಬರಿ ಕಾಳು, ಚಕ್ಕೆ, ಹಾಗೆಯೇ ಜೀರಿಗೆ ಎಲ್ಲವನ್ನೂ ಕೂಡ ನೀಟಾಗಿ ಹುರ್ಕೊಳ್ತಾ ಇದ್ದೀವಿ. ಇದು ಹುರಿದು ನಾವು ಪುಡಿ ಮಾಡೋದ್ರಿಂದ ಮೊದಲಿಗೆ ಇದಿಷ್ಟನ್ನು ಕೂಡ ಫ್ರೈ ಮಾಡಿಕೊಂಡು ಅದಾದ ಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡಿ ಅದ್ರ ಜೊತೆಗೇ ನಾವು ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಹಾಗೆಯೇ ಒಣಮೆಣಸು ಏನು ತೊಗೊಂಡಿದ್ವಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ಅದನ್ನು ಕೂಡ ಹಾಕಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಸಿ ಜಾರ್ಗೆ ಹುಳಿನೂ ಕೂಡ ಹಾಕಿ ನೀಟಾಗಿ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಳಿ. ತುಂಬ ನುಣ್ಣಗೆ ರುಬ್ಕೊಳ್ಬೇಡಿ, ಇದು ಸುಕ್ಕ. ಸೊ ಹಾಗಾಗಿ ಇದನ್ನು ಈ ರೀತಿಯಾಗಿ ರುಬ್ಕೊಂಡು ಪೌಡರ್ ಥರ ಮಾಡಿಕೊಂಡು ಒಂದು ಕಡೆಯಲ್ಲಿ ಇಟ್ಕೊಳ್ಳಿ. ಈಗ ಬಣಾಲೆಗೆ ಸ್ವಲ್ಪ ಕಾಯಿ ತುರಿ ಹಾಗೆಯೇ ಚೂರೇ ಚೂರು ಅರಿಶಿನ ಹಾಕಿ ಈ ರೀತಿಯಾಗಿ ಇದನ್ನು ಹುರ್ಕೊಳ್ಳೋಣ. ಕಾಯಿನ ನಾವು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಮತ್ತು ಜಾಸ್ತಿಯಾಗಿ ಸಿಗುತ್ತೆ ನಮಗೆ ತಿನ್ನುವಾಗ ಅಂತ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಹಾಗೆಯೇ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು, ಇದು ಮೂರು ಕೂಡ ನಾವು ಏನು ಸುಕ್ಕ ಮಾಡ್ಕೋತೀವಿ ಅದಕ್ಕೆ ಬೇಕಾಗತ್ತೆ. ಅದು ಒಂದು ಕಡೆ ರೆಡಿ ಮಾಡಿದೆ, ಇನ್ನೊಂದು ಕಡೆಯಲ್ಲಿ ಮೋಳಿ ಒಡೆದು ಇಟ್ಕೊಂಡಾಗಿದೆ. ಈಗ ಒಂದು ಮಡಿಕೆಲಿ ನಾವೀಗ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪು, ತೆಂಗಿನ ಎಣ್ಣೆನ ಬಳಸಿದ್ರೆ ಒಳ್ಳೆಯದು. ಆಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಹಾಕ್ಕೊಂಡು ನೀಟಾಗಿ ಆಳ್ಗೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಶುಂಠಿ, ಇದು ಆಪ್ಷನ್, ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ. ಹಾಗೆಯೇ ಟೊಮ್ಯಾಟೊನೂ ಕೂಡ ಇಲ್ಲೇ ಹಾಕ್ಕೊಂಡು ನೀಟಾಗಿ ಇದನ್ನು ಬೇಯಿಸ್ಕೊಳ್ಳಿ. ಇದಿಷ್ಟು ನೀಟಾಗಿ ಬೆಂದ್ರ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಮೂಳಿ ಅಥವಾ ಮರುವಾಯಿ, ಅದನ್ನು ಕೂಡ ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಮರುವಾಯಿ ಬೇಗ ಮಾಂಸ ಚಿಪ್ಪಿಂದ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಕಲಿಸ್ಕೊಳ್ಳಿ. ಆಗಾಗ ನೀವು ಕೈ ಆಡಿಸ್ತಾ ಇದ್ದರೆ ಎಲ್ಲವೂ ಕೂಡ ಮಾಂಸ ಬೇರೆ ಬೇರೆ ಆಗುತ್ತೆ. ಸೊ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮುಚ್ಚಿ ನೀಟಾಗಿ ಒಂದು ಕುದಿ ಬರಿಸಿ. ಈ ಥರ ಮಾಂಸ ಬೆಂದ್ರ ಮೇಲೆ ನೀವು ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲ ಪೌಡರ್ ಏನಿತ್ತು ಅದನ್ನು ಹಾಕಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಆದ್ರ ಮೇಲೆ ಹುರಿದಿಟ್ಕೊಂಡಿರುವಂತಹ ಕಾಯಿ ತುರಿನೂ ಕೂಡ ಇದಕ್ಕೆ ಹಾಕಿದರೆ ಬಿಸಿ ಬಿಸಿ ಟೇಸ್ಟಿಯಾದಂಥ ಮರುವಾಯಿ ಸುಕ್ಕ ರೆಡಿ. ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಟೇಸ್ಟ್ ಮಾಡಿ.